कैसे आ रहा है आपका फेस पे भी? अरेस्ट हो गए सर। अरेस्ट हो गया तो क्या होगा? इधर 60 साल हो गया क्या उधर है बोली तो उधर पास अरे यार क्यों? फोटो खींच लो ना उधर गए अरेस्ट होगा तो कुछ भी नहीं किसका होगा। फोटो खींच लिया? जेल जाएंगे चार चावल मेरे को जेल में भेजेंगे। खुशी कैमरा ನೋಡಿ ನೀರು ನೀರು ಹೆಂಗೆ ಬರ್ತಾ ಇದೆ. ಲಾಸ್ಟ್ ಆಯಿತು ಕೇಸಿಂಗು ಲಾಸ್ಟ್ ಆಯಿತು. ಕೇಸಿಂಗ್ ಆಗಿದ ತಕ್ಷಣ ಇದು ಸ್ಮಾಲ್ ಸೋರ್ಸ್ ಅಂತ ಹಂಗಲ್ಲ ಅಣ್ಣ, ಇಲ್ಲಿಂದ ಹೋಗೋಣ. ಎಷ್ಟು ನೀರು ಬರ್ತಾಯ್ತಾ? ಅದೇ ಸ್ಮಾಲ್ ಸೋರ್ಸ್. ಗಾಡಿ ನಿಲ್ಲಿಸ್ಬಿಟ್ಟು ಇದ್ರ ಒಳಗಡೆ ಹೋಗಿ ಎಂಟ್ರಿ ಮಾಡ್ಬಿಟ್ಟು ಹೋಗೋಣ. பாருங்க தண்ணி எப்படி விழுது பாருங்க, அருகில் விழுದು. ಎರಡೆರಡು ಬಕೆಟ್ ನೀರು ವೇಸ್ಟ್ ಮಾಡಿಬಿಡ್ತೀವಿ. ಈ ಥರ ನೀರು ಬಂದು ನೀರು ತುಂಬಿ ಬರ್ಬೇಕಂದ್ರೆ ಎಷ್ಟು ಆಯ್ತದೆ ಹೇಳ. ಅಣ್ಣ ಇಲ್ಲಿ ಕೈ ತೋರಿಸ್ತಾ ಇದ್ರೆ ಅಲ್ಲೋಯ್ತೀಯ, ತಿರುಗಿ ಒಳಗೆ ಬಿಡಲ್ಲ ಅಂತ ಹೇಳ್ತೀಯ. ಬಾಣ ಹಿಂಗೆ ಹತ್ತ ಇಲ್ಲಿ ಇಲ್ಲಿ ಕೈ ತೋರಿಸಿ ಹೇಳ್ತಾ ಇದೀನಿ, ಇಲ್ಲಿ ಮತ್ತೆ ಅಲ್ಲೇ ಹೋಯ್ತಾ ಇದೀಯ. ಅಲ್ಲಿ ಒಳಗೆ ಹೋಗೋಣ. ಇದೊಂದು ಸೆಕೆಂಡ್ ಸೋರ್ಸು ಇಲ್ಲಿ ಬರ್ತಾ ಇದೆ ನೋಡಿ. ಕರ್ಕೊಂಡೋಗಿ ಬಿಟ್ಟು ನಾವೇ ಕರ್ಕೊಂಡೋಗಿ ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಅಲ್ಲಿಂದ 100 ಸರಿ ಕೇಳ್ಬೋದು.
ಇವಾಗ ಈ ನೀರು ಎಲ್ಲೋಯ್ತದೆ ಅಣ್ಣ ಅಂದರೆ ಸಂಪುಟ ಅಥವಾ ಟ್ಯಾಂಕಿಗೆ? ಎಲ್ಲ ಟ್ಯಾಂಕ್ ಎಲ್ಲ ಟ್ಯಾಂಕ್ ಅಂದರೆ ಮೇಲೆ ಹೋಗೋದೆಲ್ಲ ಇಲ್ಲ ಇಲ್ಲ ಇಲ್ಲಿ ಕೆಳಗಡೆ ಕೆಳಗಡೆ ಒಂದು ಸಂಪು ಇದೆ. ಹಾಂ. ಈಗ ಈ ನೀರು ನೀವು ಚೆಕ್ ಮಾಡಿದ್ರೆ ಹೋಗ್ತಾ ಇದೆಯಾ, ಅಲ್ಲಿ ಬೀಳ್ತಾ ಇದೆಯಾ, ಅದು ಕಡಿಮೆ ಬೀಳ್ತಾ ಐತೆ. ಸಣ್ಣ ಬೀಳ್ತಾ ಇದೆಯಾ? ವಾಟರ್ ಲೆವೆಲ್ ಮೇಲೆ ಐತೆ ಇದು. ನೀರಿನ್ನೂ ಬಂದಿಲ್ಲಲ್ಲ. ಬಂತು, ಇಲ್ಲಿದೆ ನೋಡಿ, ಇದು ವಾಟರ್ ಲೆವೆಲ್. ನಮಗೆ ನೀವು ಮೋಟ್ರ್ ಆನ್ ಮಾಡಿದಾಗ ನೀರು ಬರೋಂತ ಖಾಲಿ ಆಗ್ತದೆ, ಆವಾಗ ಮೋಟ್ರ್ ಪಂಪು ಚೆನ್ನಾಗಿದೆ ಅಂತ. ಹಂಗೆ ಖಾಲಿ ಆಗಿ ನಿಂತೋಗ್ಬಿಡುತ್ತೆ ನೀರು, ಬಟ್ ನೀರಲ್ಲಿ ಬರ್ತಾ ಇರುತ್ತೆ ನೋಡಿ. ಇವಾಗ ಇಲ್ಲಿ ನಿಂತೋಗಿದೆ ನೀರು, ನೀರು ನಿಂತೋಗಿದೆ, ಬಟ್ ಅಲ್ಲಿ ನೀರು ಬರ್ತಾ ಇದೆಯಾ ಅಂತ ನೋಡಬೇಕು. ಅದೇ ಅಲ್ಲಿ ಕಡಿಮೆ ಬರ್ತಾ ಇದೆ. ಅಂದರೆ ಈಗ 2 ಇಂಚ್ ಪೈಪು, ಅದು ಎಷ್ಟಿದೆ, ಎಷ್ಟಪ್ಪ ಮಾಮೂಲಿ ಸೇಮ್ 2 ಇಂಚ್. ಇದು 2 ಇಂಚ್ ಪೈಪು. ಹಾಂ, ಇದು ಒಂದು 2 ಇಂಚ್ ಅಂತಂದರೆ ಫುಲ್ಲಾಗಿ ಬರ್ತಾ ಇದೆಯಾ, ಆಫ್ ಬರ್ತಾ ಅದರಲ್ಲಿ ಇದೆ, ಸ್ವಲ್ಪ ಬರ್ತಾ ಇದೆ ಅಷ್ಟೇ. ಲೈಟಾಗಿ ಬರ್ತಾ ಇದೆಯಾ? ನೀರು ಲೆವೆಲ್ ನೋಟ್ ಮಾಡ್ಕೊಂಡ್ರಾ? ಹಾಂ, ಆಯಿತು. ಪ್ರದೀಪ್ ಸರ್ ಫೋನ್ ಬಂದಿದ್ದಕ್ಕೂ ಏನೇನು ಕ್ಲಾಸ್ ಬಂದಿದ್ದಕ್ಕೂ ರೆಂಟ್ ಸೇಮ್. ಪ್ರದೀಪ್ ಸರ್ ಎಲ್ಲ ಎಲ್ಲ ಪೇಮೆಂಟ್ ಎಲ್ಲ ವರ್ಷ ಹಂಗೈತೆ. ಬಟ್ ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀರಲ್ವಣ? ಯೂಸ್ ಮಾಡಿದೆ, ಇದು 2 ದಿನದಿಂದ ಆನ್ ಮಾಡಿರಲಿಲ್ಲ, ಇವಾಗ 12 ಗಂಟೆಲಿ ಆನ್ ಮಾಡಿದ್ದೀನಿ ಸರ್. 2 ದಿನ ಅವೆಲ್ಲ ಏನು ತೊಂದರೆ ಇಲ್ಲ, ಏನು ಒಂದು ತಿಂಗಳಂದ್ರೂ ಪರವಾಗಿಲ್ಲ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿಲ್ಲ ಅಂದರೆ ಮಾತ್ರ சொல்லிட்டு அப்புறமா வேணும்னா உங்கள் அக்கௌண்ட் வந்து ನೀರು ಒಳಗಡೆ ಹೋಗ್ತಾ ಇದೆ ಈಗ. ಹೌದು ಸರ್. ಅಷ್ಟೊಂದು ನೀರಿದ್ದು ಯಾಕೆ ಬಂದು ನಿಂತ್ರ ಹಾಂ, ಅದೇ ಈಗ ಎಷ್ಟೇ ನೀರಿದ್ರು ಮೋಟ್ರಿಗೆ ನೀರಂದು ಎಳ್ಕೋಬೇಕು, ಮೋಟ್ರ್ ಬರಲ್ಲ ನೀರು ಅಂತ. ಇಲ್ಲದಂಗೆ ನೀರು ಇದ್ರೆ ಪಕ್ಕ ನಿಮಗೆ ಫುಲ್ ಸ್ಟ್ರೆಂತಲ್ಲಿ ಬರಬೇಕು. ಹೌದು, ಇಷ್ಟು ನೀರಿದ್ರೆ ಬಂದಿಲ್ಲ ಅಂದರೆ ಮೋಟ್ರ್ ಪ್ರಾಬ್ಲಮ್, ಪಂಪ್ ಏನೋ ಪ್ರಾಬ್ಲಮ್. ನೀರು ಇಲ್ಲಾಂದರೆ ಇನ್ನೂ ಹೇಳ್ಬೋದು. ಇಲ್ಲಿ ಕಟ್ಟಾಗ್ಬಿಟ್ಟಿದೆ. ಇಲ್ಲ ಇಲ್ಲ, ಇಲ್ಲಿ ನೋಡಿ, ಅದನ್ನೇ ನಾನು ಹೇಳೋದು. ಈಗ ಇಲ್ಲಿ ಬರೀ ನೀರು ಮಾತ್ರ ಆಡ್ತಾ ಇದೆ, ನನ್ನ ಕ್ಯಾಮ್ರಾ ಆಡ್ತಾ ಇಲ್ಲ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಾಂ, ಅಲ್ಲಿ ನೀವು ನೋಡಿದಾಗ ಒಳ್ಳೆ ಬಿರುಗಾಳಿ ಥರ ಹಿಂಗೆ ಆಡ್ತಾ ಇತ್ತು ಕ್ಯಾಮ್ರಾ.
ಇದು ಫ್ಲೋ, ನೀರಿನ ಫ್ಲೋ ಇದು, ನೀರು ಬರೋ ಜಾಗ. ಪರವಾಗಿಲ್ಲ, ಅಣ್ಣ ಇಲ್ಲಿ ಜಾಸ್ತಿ ಲೂಸ್ ಮಾಡೋಣ. ಇದೆ ಅಲ್ವಾ? ಅಣ್ಣ ಅಲ್ಲಿ ಅಲ್ಲೊಂದು ಲೂಸ್ ಮಾಡಿ ಜಾಸ್ತಿ ಈಲ್ಡ್ ಇದೆ ಅಲ್ವಾ? ಇದು ಜಾಸ್ತಿ ಅಳತಿಗೆ ತಿಂತಿದೆ ನಾನು. ಅಲ್ಲಿ ಎಷ್ಟಾಗ್ತದೆ ನೋಡೋಣ, ಬಿಡ್ತೀನಿ ಡೆಪ್ತ್ ಎಷ್ಟಿದೆ ನಾನು ಹೇಳ್ತೀನಿ. ಮೋಟ್ರ್ ಇನ್ನೂ ಸಿಕ್ಕಿಲ್ಲ ಅಲ್ವಾ? ಇನ್ನೂ ಸಿಕ್ಕಿಲ್ಲ, ಇನ್ನು ಇವಾಗ 255 ಇದ್ದೀನಿ ಸರ್. ನಿಮಗೆ ಈ ಸರೌಂಡಿಂಗ್, ಈ ಏರಿಯಾನೇ ಚೆನ್ನಾಗಿದೆ ಸರ್. ಇಲ್ಲಿ ಕೆಂಪಾಬುದಿ ಕೆರೆನೂ ಅದೇ ಒಂದು ಸ್ವಲ್ಪ. ಈ ಏರಿಯಾ ನಿಮಗೆ 400 ಅಷ್ಟೇ, 400 500ಗೆ ನೀರು ಚೆನ್ನಾಗಿ ನೀರು ಸಿಕ್ಕೈತೆ. ಅಲ್ಲ ಬೋರ್ ಎವಳೋ ಮೊದಲ ಪಂಪ್ ಅಡಿಕೆ ತಣ್ಣಿ ಹಂಗಾರೆ ಎರಡು ಹೊಸ ಪಂಪ್ ಆರ್ಡ್ರ್ ಮಾಡಿ ಸಾ, ಎರಡು ಹೊಸ ಪಂಪ್. ಇದು ಪಂಪ್ ಸರಿ ಇದೆ, ಅಂದರೆ ಬೇರೆ ಒಳಗಡೆ ಇಂಪಳರ್ ಏನಾದ್ರು ಹೋಗಿರ್ಬೇಕು ಅಷ್ಟೇ. ಅದೊಂದ್ಸರಿ ಸರ್ವಿಸ್ ಮಾಡಿ ಹಾಕಿದ್ರೆ ಆಯ್ತು. ನಾಲಿ ಪಂಪ್ ಕೇಳ್ದಂಗೆ ಕೇಳ್ತಾ ಇದ್ದೀರಾ, 2 ಪಂಪ್ ಕೊಡಿಸಿ ಸರ್ ಅಂತ. ಮತ್ತು ಇದು ಸಾಫ್ಟ್ ಬಂಡೆ ಸರ್, ಇದು ಗಟ್ಟಿ ಬಂಡೆ ಅಲ್ಲ, ಸಾಫ್ಟ್ ರಾಕ್ ಅಂತೀವಿ. ಅಂದರೆ ನೀರಲ್ಲಿ ಮಿಕ್ಸ್ ಆಗಿ ಬರ್ತಾ ಇರುತ್ತೆ, ಬಟ್ ಅದು ಫಿಲ್ಟ್ರ್ ಆಗುತ್ತೆ. ಆ ನೀರು ಇಲ್ಲಿ ಇಲ್ಲಿ ಬಿಡ್ತಾ shade. ಇದೆಯಲ್ಲ? ಅದೇ ಈಗ ನಾನು ನಿಲ್ಸಿರೋದು ಸರ್ ಅದು. ಏನಾಯ್ತು ಸರ್? ಕ್ಯಾಶ್ ಅಂಗಡಿಗೆ ಕೊಡ್ತೀರಾ ಸರ್, ಇಲ್ಲ ಕೊಡೋದು ಸರ್? ಹಳೆ ರೇಟ್ಲ ಎಷ್ಟು ತುಂಬಿದೆ ನೋಡಿ ಸರ್ ಇವಾಗ ನೀರು. ಇದು ಹಾಕ್ಬಿಟ್ರೆ ನಮ್ಗೆ 2 ಬೋರ್ವೆಲ್ಲೇ ಸಾಕು, ಎಲ್ಲ ನೀರು ಬಂದ್ಬಿಡುತ್ತೆ. ಬರೀ 50-50 ಕೇಳಿ ನೀರು ಬಂದ್ರು ಆಗೋಯ್ತಲ್ಲ. ಆರಾಮ್ ಮ್ಯಾನೇಜ್ ಮಾಡ್ತಾರೆ. ಅದು ನೈಟ್ 3 ಬೋರ್ಲು ಅಟೇ ಟೈಮ್ ಆನ್ ಮಾಡ್ಕೊಬಿಟ್ರೆ ಆರಾಮಾಗಿ ಅಲ್ವಾ?
ಅಡ್ಜಸ್ಟ್ ಆಗುತ್ತೆ, ಏನಾಗಲ್ಲ. ಜಸ್ಟ್ ಪಟ ಪಟ ಮುಗಿಸ್ಬಿಟ್ರೆ ನಮ್ಮ ತಲೆನೋವು ಚೆನ್ನಾಗಿ. ಇವಾಗ ಸಮ್ಮರ್ ಬೇಸ್ ಸ್ಟಾರ್ಟ್ ಅಲ್ವಾ, ಇಲ್ಲ ಆರಾಮಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಅಣ್ಣ ನೀವು ನೀರು ಡೈಲಿ ಯೂಸ್ ಮಾಡ್ತಾ ಇದ್ರೆ ಫ್ಲೋ ಬರುತ್ತೆ. ನೀವು ಯೂಸ್ ಮಾಡ್ದಿರ ನಿಲ್ಲಿಸ್ಬಿಟ್ರೆ ಅದು ಫ್ಲೋ ಸ್ಟಾಪ್ ಆಗೋ ಚಾನ್ಸಸ್ ಸ್ಟಾಪ್ ಆಗುತ್ತೆ. ಡೈಲಿ ಬೇಕೇ ಬೇಕು ನಿಮಗೆ. ಡೈಲಿ ನಮ್ಗೆ ನೀರು ಡೈಲಿ ಬೇಕಣ್ಣ ನೀರು. 3 ಬಲ್ಲು ಸ್ಟಾಪೇ ಮಾಡಲ್ಲ ನಾವಲ್ಲ. ನಾವು ಸ್ಟಾಪೇ ಮಾಡಲ್ಲ. ಸದ್ಯಕ್ಕೆ ಬರ್ತಾ ಇಲ್ಲ ಆನ್ ಮಾಡಿದ್ರೆ ಮೇಲ್ಕು ಅದು ಸಮಸ್ಯೆ ಆಗಿರೋದು. ಎಷ್ಟು ಫೀಟ್ ಹೋಗಿದೆ? 460 470 ಹೋಗಿದೆ. ನೋಡಿ ಪೆಂಡ್ರೈವ್ ಆಯ್ತಾ ನಿಮ್ಮ ಹತ್ರ? ನೀವು ಮೇಲ್ಗಡೆಯಿಂದ ನೋಡಿದ್ವಿ ಅಲ್ವಾ, ಅದು ಸಾಫ್ಟ್ ರಾಕು, ಅಂದರೆ ನೀರಲ್ಲಿ ಮಿಕ್ಸ್ ಆಗಿ ಕಲರ್ ಶೇಡ್ ಆಗ್ತಾ ಇತ್ತು. ಇದು ನೋಡಿ, ಇದು ಗಟ್ಟಿ ಬಂಡೆ. ಸೊ ಬಾಟಮಲ್ಲಿ ಗಟ್ಟಿ ಬಂಡೆ. ಈಗ ಆಫ್ ಮಾಡಬೇಕು. ಪಂಪ್ ಅಂತ ಪಂಪ್ ಆಫ್ ಮಾಡಿದ್ರಾ? ಪಂಪ್ ಲೆವೆಲ್ ಮಾಡ್ಕೊಂಡು ಹಲೋ ಪಂಪ್ ಆಫ್ ಮಾಡಿದ್ರಾ? ಹಲೋ ಸರ್ ಹೇಳಿ. ಲೈನ್ ಮರಕ್ಕೆ ಬಂದು ಬರೋದು. ಹಲೋ ಹಾಂ ಗೊತ್ತಾಯ್ತು ಹೇಳಿ ಸರ್. ಹಾಂ ಅಲ್ಲಿದ್ದಾರೆ ಸರ್, ಮನೇಲೆಲ್ಲ ಇದ್ದಾರೆ. ಈಗ ಅದು ಹೌದು ಹೌದು, ಅಂದರೆ ಡೆಡ್ ಎಂಡ್ ಲೇಔಟ್, ಅದು ಮಿಲಿಟರಿ ರೋಡಲ್ಲಿ ಡೆಡ್ ಎಂಡ್ ಲೇಔಟ್ ಫಸ್ಟ್ ಮನೆ. ಆಫ್ ಆಗಿದೆ. ಅಷ್ಟು ಮುಂದೆ ಹೋಗ್ಬೇಡಿ, ಹುಣಸೆ ಮರದವರೆಗೂ ಹೋಗಬೇಡಿ. ಇನ್ನು ಹಿಂದಕ್ಕೇನೆ ನಿಮಗೆ ಯೆಲ್ಲೋ ಮತ್ತು ವೈಟ್ ಕಲರ್ ಬಿಲ್ಡಿಂಗ್ ಕಾಣಿಸುತ್ತೆ ನೋಡಿ, ನಂಬರ್ 55 ಸಿದ್ದು ಶಾಂತಿ ನಿಲಯ ಅಂತ. ಈಚೆ ಬರೋಕ್ಕೆ ಹೇಳ. ಅಲ್ಲ ಅಮ್ಮು ಅದು ಅಮೆಝಾನ್ ಡೆಲಿವರಿ ಬಂದಿದೆ ನೋಡಪ್ಪ ಈಚೆ ಕಡೆ. ಮೋಟ್ರ್ ಕೆಳಗೆ ಹೋಗಲ್ಲ? ಹೋಗುತ್ತೆ ಇದ್ರಲ್ಲಿ ಹೋಗುತ್ತೆ. 6 ಇಂಚು ನಿಮ್ಗೇನಾದರೂ ಈ ಫಿಲ್ಟ್ರ್ ಪೈಪ್ ಹಾಕಿರ್ತಾರೆ, ಅಲ್ಲಿ ಹೋಗಲ್ಲ ಮೋಟ್ರ್ ಕೆಳಗಡೆ. ಫಿಲ್ಟ್ರ್ ಪೈಪ್ ಇಲ್ಲ ಅಂದರೆ ಸರ್ ಮೋಟರ್ ಡೆಪ್ತು 510. 510 ಅಡಿ ಮೋಟ್ರಿಂದ ಕೆಳಗಡೆ ಎಷ್ಟು ಗ್ಯಾಪ್ ಇದೆ ಅಂತ ಹೇಳ್ತೀನಿ. ನೋಡಿ ಇದು ಮೋಟರ್ ಎಂಡ್ ಅಣ್ಣ, ಇದು ಮೋಟರ್ ಎಂಡ್. ಈಗ ಮೋಟ್ರಿಂದ ಕೆಳಗಡೆ ಇನ್ನು ಎಷ್ಟು ಗ್ಯಾಪ್ ಇದೆ ಅಂತ ಹೇಳ್ತೀನಿ. ಯಾರು ಇಲ್ಲ. ಅದು ಮಣ್ಣು ಇನ್ನು ಬರುತ್ತಂದಲ್ಲಿ ಬಿಟ್ಟಿದ್ದಾರಲ್ಲ ಸ್ವಲ್ಪ. ಇಲ್ಲ ಸರ್, 40 ಅಡಿ ಅಂದರೆ ಮೇಲ್ಗಡೆಯಿಂದ ಮಣ್ಣು ಬಿದ್ದರೆ ಕೆಳಗಡೆ ಹೋಗಲಿ ಅಂತ 40 to 50 ಬಿಟ್ಟಿರ್ತೀವಿ. ಹೌದಾ? ಹಾಂ, ಅದು ಕಾಮನ್ನು. ಬಟ್ ಕೆಲವರು ಜಾಸ್ತಿ ಬಿಟ್ಟಿರ್ತಾರೆ. ಈ ಬೇಸಿಗೆ ಕಾಲದಲ್ಲಿ ಏನು ಮಾಡ್ತಾರೆ, ಅದನ್ನು ಮುಚ್ಚಿಸ್ಬಿಡ್ತಾರೆ, ಅಂದರೆ ಜಾಯಿನ್ ಮಾಡಿ ಬಿಟ್ಬಿಡ್ತಾರೆ. ನೀವು ಬೇಕಾದ್ರೆ ಇದನ್ನು ಹೆಚ್ಚಿಸಿದ್ರೆ ಹಂಗೆ ಮಾಡ್ಬೋದು, ಗ್ಯಾಪ್ ಇತ್ತು ಅಂದರೆ. ಈಗ ಐತಲ್ಲ, ಸಿಕ್ಕಾಪಟ್ಟೆ ಗ್ಯಾಪ್ ಐತಲ್ಲ. ಚೆಕ್ ಮಾಡ್ತಾ ಇದ್ದೀನಿ ಈಗ ಎಷ್ಟಿದೆ ಅಂತ ನಾನು ಹೇಳ್ತೀನಿ. ಕೆಳಗಡೆ ಸೋರ್ಸ್ ಇದ್ದರೆ, ಈಗ ಮೋಟ್ರಿಂದ ಕೆಳಗಡೆ ಏನಾದರೂ ಸೋರ್ಸ್ ಇತ್ತು ಅಂದರೆ ನೀವು ಮಾಡ್ಕೊಳ್ಳಿ. ಬಾಟಮಲ್ಲಿ ಸೋರ್ಸ್ ಇಲ್ಲ ಅಂತಂದರೆ ಬೇಡ. ಬಾಟಮು 10 ಫೀಟ್ ಬಿಟ್ಟು ನೆಲಕ್ಕೆ
20. ಮತ್ತು 20 ಆದರೆ ಇದೆಲ್ಲ ನೀವು ಯೂಸ್ ಮಾಡದೇ ಇರೋ ನೀರು ಅಣ್ಣ. ಇದು ಮೋಟ್ವರೆಗೂ ಮಾತ್ರ ಪಂಪ್ ಮಾಡುತ್ತಷ್ಟೆ. ಎಂಡು ಹೋಗ್ತಾ ಇಲ್ವಾ ಆಮೇಲೆ? ಎಂಡಾಯ್ತು. ಜಾಸ್ತಿ ಏನು ಕೊಳೆ ಇಲ್ಲ ಅಲ್ಲ, ಜಾಸ್ತಿ ಏನಿಲ್ಲ. ಎಷ್ಟು ನೀಟಾಗಿದೆ ನೋಡಿ. ಅಣ್ಣ 580 ಎಂಡು. 580ನಾ? ಅಲ್ಲಿಗೆ ನನ್ನ ಪ್ರಕಾರ ಇದನ್ನು ನಾವು 510 ಬಂದಿದೆಯಲ್ಲ, ಅದನ್ನು ನನ್ನ ಮೋಟ್ರೇ ಇರಬೇಕು ಜಾಯಿಂಟ್. ಇಲ್ಲ ಅಣ್ಣ, ಅದರಿಂದ ಕೆಳಗಡೆ ಗ್ಯಾಪ್ ಇತ್ತು, ಹೋಗ್ತಾ ಇಲ್ಲ. ಅಂದರೆ ತೋರಿಸ್ತೀನಿ ನೋಡಿ, ಆ ಮೋಟ್ರಿಂದ ಜಾಯಿಂಟ್ ಇದೆಯಲ್ಲ, ಅದ್ರ ಕೆಳಗಡೆ ಪೈಪ್ ಇದೆ. ನೀವದು ಎಷ್ಟಿಗಿದೆ ಅದು ಕೆಳಗೆ? ಅಲ್ಲಿ ಪೈಪ್ ಯೂನಿಯನ್ ಜಾಯಿಂಟ್ ಅಂತ ಮಾಡಿದ್ದೀನಿ ನೋಡಿ ಅಣ್ಣ.